ಹಾಯ್ ಕನ್ನಡಿಗರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಖಂಡಿತ ಈ ಸಮಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮನ್ನು ಸಹ ಬೆಳೆಸಿ ಆದಷ್ಟು ಬೇಗ ಫುಲ್ ಟೈಮ್ ಜಾಬ್ ಕರ್ಕೊಂಡ್ಬಂದು ಈ ಕರ್ನಾಟಕ ರಾಜ್ಯ ಸೇವೆ ಮಾಡೋದಕ್ಕೆ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕನ್ನಡಿಗರಲ್ಲಿ ಕೈ ಮುಗಿದು ಬೇಡ್ಕೊಳ್ತಾ ಇವತ್ತಿನ ವಿಷಯ ಪ್ರಾರಂಭ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಕರ್ನಾಟಕದಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಮುನಗೋಳಿ ಪಟ್ಟಣದಲ್ಲಿ ಒಂದು ಬ್ಯಾಂಕ್ ದರೋಡೆ ನಡೆದಿದೆ. ಕೆನರಾ ಬ್ಯಾಂಕ್ ದರೋಡೆ. ಕೆನರಾ ಬ್ಯಾಂಕ್ನಲ್ಲಿ ಕಳ್ಳತನ ನಡೆದಿದೆ. 58 kg ಚಿನ್ನ, 53 ಕೋಟಿ ಬೆಲೆ ಬಾಳುವ 58 kg ಚಿನ್ನವನ್ನು ದರೋಡೆ ಮಾಡಿದ್ದಾರೆ ಕದೀಮರು. ಈ ದರೋಡೆ ಇಡೀ ಕರ್ನಾಟಕವೇ ಬೆಚ್ಚಿ ಬೀಳಿಸುವಂತಿದೆ. ಬ್ಯಾಂಕ್ ಲೈನ್ಗೆ ಬೆಚ್ಚಿ ಬೀಳಿಸುವಂತಿದೆ. ಇದೊಂದು ದೊಡ್ಡ ದರೋಡೆ. ಇದರ ಸೂತ್ರಧಾರಿ ಯಾರಪ್ಪ ಅಂತಂದರೆ ಆ ಬ್ಯಾಂಕಿನ ಅಧಿಕಾರಿಯೇ. ಇದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ. ಮುನಗೋಳಿ ಬ್ರಾಂಚ್ನಲ್ಲಿ ಕೆಲಸ ಮಾಡಿ ವರ್ಗಾವಣೆಗೊಂಡ ಅಧಿಕಾರಿಯೇ ಈ ಒಂದು ಕಳ್ಳತನ ದರೋಡೆಗೆ ಸೂತ್ರಧಾರಿ. ನೋಡಿ, ಬೇಲಿಯೇ ಎದ್ದು ಹೊಲ ಮೇದಂತೆ ಅನ್ನೋ ಗಾದೆ ಒಂದಿದೆ, ಈಗ ನೆನಪಾಗ್ತಾ ಇದೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ ಅಂತ ಹೇಳ್ತಾರೆ. ಇವತ್ತು ಗಾದೆ ಎಷ್ಟು ಒಂದು ವಾಸ್ತವಕ್ಕೆ ಹೊಂದಿಕೊಂಡಿದೆ ನೋಡಿ. ಬೇಲಿಯೇ ಎದ್ದು ಹೊಲ ಮೇದಂತೆ. ಬ್ಯಾಂಕ್ ಅಧಿಕಾರಿಯೇ ಆ ಬ್ರಾಂಚಿನ ದರೋಡೆಗೆ ಕಾರಣರಾಗಿದ್ದಾರೆ ಮುನಗೋಳಿ ಪಟ್ಟಣದಲ್ಲಿ. ಎಂಥ ವಿಪರ್ಯಾಸ ನೋಡಿ. ಇವತ್ತು ಇಷ್ಟೆಲ್ಲ ದರೋಡೆಗಳು, ದಂಧೆಗಳು, ಕಳ್ಳತನಗಳು ನಡೀತಾ ಇದ್ರೂ ಮಾಧ್ಯಮಗಳು ತುಂಬ ಎಫೆಕ್ಟಿವಿಟಿಯಾಗಿ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಅದನ್ನು ರಾಜ್ಯಾದ್ಯಂತ, ದೇಶಾದ್ಯಂತ ಬಿತ್ತರಿಸುವುದರ ಮುಖಾಂತರ ಅವೇರ್ನೆಸ್ಸನ್ನು ಮಾಧ್ಯಮಗಳು ಮಾಡ್ತಾ ಇದ್ದಾವೆ. ನಾವು ಒಂದು ಚಾನಲ್ ಇಟ್ಕೊಂಡಿದ್ದೀವಿ, ನಾವು ಏನೋ ಒಂದು ಮಾಡಬೇಕಲ್ವ. ಆದರೆ ಬ್ಯಾಂಕ್ ಆಡಳಿತ ಮಂಡಳಿ ತೆಗೆದುಕೊಳ್ಳುವ ನಿರ್ಧಾರವನ್ನು ತೆಗೆದುಕೊಳ್ತಾ ಇಲ್ಲ. ಸೆಕ್ಯೂರಿಟಿ ಫೇಲ್ಯೂರ್ ಆಗಿದೆ. ಇಲ್ಲಿ SV ಅವರಲ್ಲಿ ಹೋಗಿ ತನಿಖೆ ಮಾಡಿದಾಗ ಸೆಕ್ಯೂರಿಟಿ ಇಲ್ಲ, CC ಕ್ಯಾಮ್ರಾ ವರ್ಕ್ ಆಗ್ತಾ ಇಲ್ಲ. ಈ ಒಂದು ದುರಾಡಳಿತದಿಂದಲೇ ಇವತ್ತು ಕಳ್ಳತನ ಆಗಿದೆ ನೋಡಿ. ವಿಜಯ್ ಕುಮಾರ್ ಇನ್ನೊಬ್ಬ ಬ್ಯಾಂಕ್ ಮ್ಯಾನೇಜರ್, ಬ್ಯಾಂಕ್ ಅಧಿಕಾರಿ ಮುನಗೋಳಿ ಪಟ್ಟಣದ ಕೆನರಾ ಬ್ಯಾಂಕ್ ಬ್ರಾಂಚಲ್ಲಿ ಅಧಿಕಾರಿಯಾಗಿದ್ದು ಕೋಲಾರಕ್ಕೆ ಟ್ರಾನ್ಸ್ಫರ್ ಆಗ್ತಾರೆ ಮೇ ತಿಂಗಳಲ್ಲಿ. ಮುನಗೋಳಿ ಬ್ರಾಂಚಿಂದ ಕೋಲಾರಕ್ಕೆ ಟ್ರಾನ್ಸ್ಫರ್ ಆಗೋಕ್ಕಿಂತ ಮೊದಲೇ ಅವನು ಒಂದು ಬ್ರಾಂಚ್ ಕೀ ಸೆಟ್ಟು ಬ್ಯಾಂಕ್ ಅಧಿಕಾರಿ ಜೊತೆಗೆ ಇರುತ್ತೆ. ಅವನೇನು ಮಾಡಿದ್ದಾನೆ, ಬ್ಯಾಂಕ್ ಅಧಿಕಾರಿ ಫುಲ್ ಸೆಟ್ಟು ಡೂಪ್ಲಿಕೇಟ್ ಮಾಡಿಸ್ಕೊಂಡಿದ್ದಾನೆ. ಅವನ ಸಹಚರರ ಜೊತೆಗೂಡಿ 3 ಜನ ಆರೋಪಿಗಳು ಈ ಒಂದು ಎಪಿಸೋಡ್ನಲ್ಲಿ, ಕಳ್ಳತನ ಎಪಿಸೋಡಿನಲ್ಲಿ ಅವನು ಟ್ರಾನ್ಸ್ಫರ್ ಆಗೋದಕ್ಕಿಂತ ಮೊದಲೇ ಒಂದು ಬ್ಯಾಂಚ್ ಸೆಟ್ಟನ್ನು ಅವನು ಡೂಪ್ಲಿಕೇಟ್ ಮಾಡಿಸ್ಕೊಂಡು ವರ್ಗಾವಣೆ ಆಗಿದ್ದಾನೆ. ಯಾಕಂತಂದರೆ ಅವನು ಅಲ್ಲೇ ಇದ್ದರೆ ಅವನ ಮೇಲೆ ಬರುತ್ತೆ ಆರೋಪ. ನಾವು ದೂರ ಹೋಗ್ಬಿಟ್ರೆ ಆಮೇಲೆ ನಾವು ದರೋಡೆ ಮಾಡ್ಬೋದು ಅಂತ ಪ್ಲಾನಿಂಗ್ ಮಾಡಿಕೊಂಡು ಬ್ಯಾಂಕ್ ಅಧಿಕಾರಿಯೇ ಪ್ಲಾನಿಂಗ್ ಮಾಡಿಕೊಂಡು ಶನಿವಾರ ಭಾನುವಾರ ರಜೆ ಇರೋದು ನೋಡಿ, ಯಾರು ಇಲ್ದಿರೋದು ನೋಡಿ ಬಂದು ಎಲ್ಲ ಒಂದು, ಯಾಕಂದರೆ ಡೂಪ್ಲಿಕೇಟ್ ಬ್ರಾಂಚ್ ಕೀ ಅವನ ಹತ್ರ ಇದೆಯಲ್ವಾ, ಎಲ್ಲ ಕೀಗಳು ಓಪನ್ ಮಾಡಿ ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ. 2 ಕಾರುಗಳಲ್ಲಿ ಬಂದು ಬೇಲಿಯೇ ಎದ್ದು ಹೊಲ ಮೇದಂತೆ. ಆದರೆ ಎಷ್ಟೊಂದು ಸ್ಟೇಟ್ ಸೆಕ್ಯೂರಿಟಿಗಳು, ಕ್ಯಾಮ್ರಾಗಳು ಇದ್ರೂ ಇವತ್ತು ದರೋಡೆಗಳು ನಿಲ್ತಾ ಇಲ್ಲ. ಇದಕ್ಕೆ ಬ್ಯಾಂಕ್ ಆಡಳಿತ ಮಂಡಳಿ ಎಚ್ಚೆತ್ತುಕೋಬೇಕಾಗುತ್ತೆ. ದೊಡ್ಡ ಮಟ್ಟದಲ್ಲಿ ಬ್ಯಾಂಕ್ನ ಅಧಿಕಾರಿಗಳ ಬಗ್ಗೆನೇ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಇವತ್ತು ಪ್ರಸ್ತುತ ಸನ್ನಿವೇಶ ಹಂಗೆ ಬಂದುಬಿಟ್ಟಿದೆ ನೋಡಿ. ತಿಂದ ಮನೆಗೆ ದ್ರೋಹವನ್ನು ಬಗೆಯುವಂಥ, ಉಂಡ ಮನೆಗೆ ದ್ರೋಹವನ್ನು ಬಗೆಯುವಂಥ ಬ್ಯಾಂಕ್ ಅಧಿಕಾರಿಯೇ ಆ ಬ್ರಾಂಚಿನ ದರೋಡೆಕಾರ ಅಂದರೆ ಎಷ್ಟು ವಿಪರ್ಯಾಸ ಅಲ್ವಾ. ಎಷ್ಟೊಂದು ಏಸಿಗೆ ಮೂಡಿಸುವಂತಿದೆಯಲ್ವಾ. ಅವನಿಗೆ ಅಷ್ಟೂ ಅರಿವಿಲ್ವಾ, ನನ್ನ ಜಾಬ್ ಹೋಗುತ್ತೆ. ಅವನಿಗೆ ಲಕ್ಷಗಟ್ಟಲೆ, ಅಧಿಕಾರಿ ಅಂದರೆ ಲಕ್ಷಗಟ್ಟಲೆ ಸಂಬಳ ಇರುತ್ತೆ, ಎಲ್ಲ ಥರದ ಅನುಕೂಲಗಳು, ಫೆಸಿಲಿಟೀಸ್ಗಳು ಇರ್ತವೆ. ಮತ್ತು ಅವನು ಇದರಿಂದ ನನ್ನ ಲೈಫ್ಗೆ ಎಂಥ ಪರಿಣಾಮ ಬೀರುತ್ತೆ, ಕೆಟ್ಟ ಪರಿಣಾಮ ಬೀರುತ್ತೆ ಅನ್ನೋ ಅರಿವಿಲ್ವ ಅವನಿಗೆ.
ಈಗ ಸಸ್ಪೆಂಡ್ ಆಗ್ತಾನೆ, ಜಾಬ್ ಕಳ್ಕೊತಾನೆ, ಆವಾಗ ಬೀದಿಗೆ ಬೀಳ್ತವನೆ. ಈಗ ಪೊಲೀಸ್ನವ್ರು ಬಿಟ್ಬಿಡ್ತಾರಾ? ಅದನ್ನೆಲ್ಲ ವಸೂಲಿ ಮಾಡ್ತಾರೆ. ಈತ ಕಳ್ಳತನ ಮಾಡಿ ಪಾಸು ಆಗಲಿಲ್ಲ, ಇತ್ಲಾಗೆ ಕೆಲಸನೂ ಉಳಿಸ್ಕೊಂಡಿಲ್ಲ. ನೋಡಿ, ಇಂಥವರೆಲ್ಲ ಈ ದೇಶದ ಅಧಿಕಾರಿಗಳಾಗ್ತಾರೆ. ಇವತ್ತು ಕೆಲವೊಂದು ಕಡೆ ಇರ್ತಾರೆ, ಕೆಲವರು ಉಡಾಪೆ ಅಧಿಕಾರಿಗಳು ಇರ್ತಾರೆ. ಎಲ್ಲರೂ ಅಲ್ಲ, ಒಳ್ಳೆಯವರು ಇರ್ತಾರೆ. ಅವ್ರು ಯಾರೋ ಒಂಥರ ವರ್ತನೆಗಳಿರ್ತಾವರವು. ಮುಂದೆ ಆಗೋದನ್ನು ಆಲೋಚನೆ ಮಾಡೋದಿಲ್ಲ, ಮುಂದೆ ನಡೆಯೋದನ್ನು ಆಲೋಚನೆ ಮಾಡೋದಿಲ್ಲ. CC ಕ್ಯಾಮ್ರಾಗಳು ಸರಿಯಾಗಿ ಸೆಟ್ ಮಾಡಿರಲ್ಲ, ಸೆಕ್ಯೂರಿಟಿ ಟೈಟು ಇರೋದೂ ಇಲ್ಲ. ಇದೆಲ್ಲವೂ ಅನಾಹುತಗಳಿಗೆ ಕಾರಣ ಆಗುತ್ತೆ. ಇದು ಬ್ಯಾಂಕ್ ಮ್ಯಾನೇಜರ್ಗಳು, ಬ್ರಾಂಚ್ ಮ್ಯಾನೇಜರ್ಗಳು ಎಚ್ಚೆತ್ಕೋಬೇಕು. ತುಂಬ ಕೇರ್ ಆಗಿರಬೇಕಲ್ವಾ. ಬ್ಯಾಂಕ್ ಅಂದರೆ ದುಡ್ಡು, ಬಂಗಾರ, ಚೆಕ್ಗಳಿರುವಂಥ ಜಾಗ. ನೋಡಿ, ಅವನೊಬ್ಬ ಮಾಡೋದ್ರಿಂದ ಇವನು ಡೂಪ್ಲಿಕೇಟ್ ಕೀ ಮಾಡಿಸ್ಕೊಂಡ್ಬಿಟ್ಟು ಟ್ರಾನ್ಸ್ಫರ್ ಆಗಿದ್ದಾನೆ, ರಜೆಗಳಲ್ಲಿ ಬಂದುಬಿಟ್ಟು ದರೋಡೆ ಮಾಡಿದ್ದಾನೆ, ತಿಂದ ಮನೆಗೆ ಉಂಡ ಮನೆಗೆ ದ್ರೋಹ ಬಗೆಯುವಂಥ ಈ ಒಂದು ಬ್ಯಾಂಕ್ ಅಧಿಕಾರಿ ಈ ಮಟ್ಟಕ್ಕೆ ಇಳಿದಿರೋದು ರನ್ನೇಡಿ ಕೆಲಸ. ಇದು ಮಾಡಬಾರ್ದು. ನಿನಗೇನು ಕಮ್ಮಿ ಮಾಡಿರ್ತಾರೆ, ನಿನ್ನ ಕುಟುಂಬಕ್ಕೆ ಬದುಕುವಂತಹ ಉದ್ಯೋಗ, ಸಂಬಳ ಎಲ್ಲ ಕಂಪನಿ ಕೊಟ್ಟಿರುತ್ತೆ. ಕಂಪನಿಗೆ ದ್ರೋಹ ಮಾಡುವಂಥ ಕೆಲಸ ಸರಿ ಇಲ್ಲ. ಯಾರು ನಂಬೇಕಂಗಾರೆ? ಬ್ಯಾಂಕ್ ಅಧಿಕಾರಿ ಈ ಕೆಲಸಕ್ಕೆ ಇಳಿದ್ಬಿಟ್ರೆ ತಪ್ಪಲ್ವಾ? ಅಲ್ಲಿ ಬ್ಯಾಂಕ್ನಲ್ಲಿ ಇಟ್ಟಿರ್ತಕ್ಕಂಥ ಬಂಗಾರವನ್ನು, ಹಣವನ್ನು ಇಟ್ಟಿರ್ತಕ್ಕಂಥ ಗ್ರಾಹಕರ, ಕಸ್ಟಮರ್ಗಳ ಪರಿಸ್ಥಿತಿ ಏನಾಗಬೇಕು? ಜನಗಳಿಗೆ ಬ್ಯಾಂಕ್ ಮೇಲೆ ನಂಬಿಕೆ ಹೋಗ್ಬಿಡ್ತವೆ. ಇಷ್ಟೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟು ಈ ಎಪಿಸೋಡನ್ನು ವಿವರವಾಗಿ ಪ್ರಸ್ತಾಪನೆ ಮಾಡಿದ್ದೆ. ಆದರೂ ಎಚ್ಚೆತ್ತುಕೊಳ್ಳದ ಬ್ಯಾಂಕ್ಗಳು ಮ್ಯಾನೇಜರ್ಗಳು ಎಚ್ಚೆತ್ಕೋಬೇಕು. ಕೆಲವು ಕಡೆ ದರ್ಬಾರ್ ನಡೆಸ್ತಾ ಇರ್ತಾರೆ, ರಾಜಕೀಯ ಮಾಡ್ತಾ ಇರ್ತಾರೆ ಕೆಲವು ಅಧಿಕಾರಿಗಳು. ಈ ದರ್ಬಾರ್ಗಳು, ರಾಜಕೀಯಗಳು ಮಾಡೋರನ್ನ ಕಂಪ್ನಿ ಸ್ವಲ್ಪ ಅಬ್ಸರ್ವೇಷನ್ ಮಾಡಬೇಕು. ಓನ್ ಡಿಸಿಷನ್, ಎಲ್ಲ ಓನ್ ಡಿಸಿಷನ್. ಯಾರು ಏನು ಕೆಲಸ ಮಾಡ್ತಾರೆ, ಎಷ್ಟು ಕೆಲಸ ಮಾಡ್ತಾರೆ, CC ಕ್ಯಾಮ್ರಾಗಳು ವರ್ಕ್ ಆಗ್ತಾ ಇದೆಯಾ ಇಲ್ವೋ? ಶನಿವಾರ ಭಾನುವಾರ ಏನು ಟೈಟ್ ಸೆಕ್ಯೂರಿಟಿ ಇದೆಯಲ್ಲೋ, ಆ ಅಬ್ಸರ್ವೇಷನ್ನ ನಾವು ಕಂಪ್ನಿಗಳು ಮಾಡಬೇಕಾಗುತ್ತೆ. ಯಾಕಂದರೆ ಅಧಿಕಾರಿಗಳು ನಂಬ್ಕೊಂಡಿದ್ರೆ ಕಂಪ್ನಿಗಳು ಕಷ್ಟ ಆಗಿಬಿಡ್ತೈತೆ. ಅದೇ ಉಡಾಪೆಯವರು ಆ ಸೀಟಲ್ಲಿ ಕೂತ್ಕೊಂಡಾಗ ಮಾತ್ರ ಹಂಗಾಗುತ್ತೆ. ಒಳ್ಳೆಯವರು ಆ ಸೀಟಲ್ಲಿ ಕೂತ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ಉಡಾಪೆಯವರು ಏಕಪಕ್ಷೀಯ ನಿರ್ಧಾರಗಳು, ರಾಜಕೀಯಗಳು, ಅದರಲ್ಲೂ ರಾಜಕೀಯ ಮಾಡೋರು ಇರ್ತಾರೆ. ಅವರು ಅಂಥ ಸೀಟಲ್ಲಿ ಕೂತ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಆ ಬ್ಯಾಂಕಿನ ಭದ್ರತೆ ಸ್ಥಿರವಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದರೆ ನೋಡಿ, ಒಂದು ದಿನ CC ಕ್ಯಾಮ್ರಾಗಳು ನೋಡಿ ಏನು ನಡೀತಿರುತ್ತೆ ಅಂತ. ಭಾಳ ಕೇರ್ಫುಲ್ ಆಗಿರಬೇಕು. ಭಾಳ ಬ್ಯಾಂಕ್ನವರು, ಬ್ಯಾಂಕ್ ಎಲ್ಲ SBI, ಆಕ್ಸಿಸ್ ಬ್ಯಾಂಕು, ಕೆನರಾ ಬ್ಯಾಂಕು, ನ್ಯಾಷನಲ್ ಬ್ಯಾಂಕ್ಗಳು, ಕೋಆಪರೇಟಿವ್ ಬ್ಯಾಂಕ್ಗಳು, ಎಲ್ಲ ಸ್ಟೇಟ್ ಬ್ಯಾಂಕ್ಗಳು ಎಲ್ಲವೂ ಭಾಳ ಕೇರ್ಫುಲ್ ಆಗಿರಬೇಕು. ಯಾರ ಅಧಿಕಾರನೂ ನಂಬದೇ ಇರುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದು ಮಾಡಿರೋ ತಪ್ಪು ಅಲ್ವಾ? ಆ ಕಸ್ಟಮರ್ಗಳ ಸ್ಥಿತಿ ಏನಾಗಬೇಕು? ಬ್ಯಾಂಕ್ನ ನಂಬಿ ಹಣ ಇಟ್ಟಿರೋ, ಬಂಗಾರ ಇಟ್ಟಿರೋ ಸ್ಥಿತಿ ಏನಾಗಬೇಕು? ಇದು ಅವಾಗವಾಗ ನಡೀತಾ ಇರ್ತದೆ. ಆದ್ರೂ ಬ್ಯಾಂಕ್ ಆಡಳಿತ ಮಂಡಳಿ ಎಚ್ಚೆತ್ಕೊಳ್ತಾ ಇಲ್ಲ. ಎಚ್ಚೆತ್ಕೊಳ್ಳಿ. ನಾವು ಮಾಡೋ ಕೆಲಸನ ಮಾಧ್ಯಮದವರು, ಮೀಡಿಯಾದವರು ನಾವೇನು ಮಾಡಬೇಕು ಮಾಡ್ತೇವೆ, ಅವೇರ್ನೆಸ್ ಕ್ರಿಯೇಟ್ ಮಾಡ್ತೇವೆ. ಇಷ್ಟೆಲ್ಲ ಮಾಧ್ಯಮಗಳು ನಿಮಗೆಲ್ಲ ಪ್ರಸಾರ ಮಾಡ್ತಾ ಇದ್ದೇವಲ್ಲ, ಇಲ್ಲಿ ಆಗ ಬ್ಯಾಂಕ್ ದರೋಡೆ ಬಗ್ಗೆ ಎಲ್ಲ ಮಾಹಿತಿ ಮಾಧ್ಯಮಗಳು, ಮೀಡಿಯಾದವ್ರು ಕೊಡ್ತಾ ಇದ್ದಾರಲ್ವ. ಬ್ಯಾಂಕ್ ಮ್ಯಾನೇಜರ್ಗೆ ಎಚ್ಚೆತ್ಕೊಳ್ಬೇಕು, ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ಕ್ರಮಗಳನ್ನು. ಸಾಟರ್ಡೆ ಸಂಡೇನೂ CC ಕ್ಯಾಮ್ರಾ ಅಬ್ಸರ್ವೇಷನ್ ಆಗಬೇಕು. ಇವಾಗ ಅವರು ಕಳ್ಳತನ ಮಾಡಿರೋದು, ಬ್ಯಾಂಕ್ ದರೋಡೆ ಮಾಡಿರೋದು ಸಾಟರ್ಡೆ ಮತ್ತು ಸಂಡೇ ರಜೆ ಇರೋದು ನೋಡಿ. ಬ್ಯಾಂಕ್ ಅಧಿಕಾರಿಗೆ ಆ ಬ್ರಾಂಚಿನ ಮೂಲ ಗೊತ್ತಿದೆ, ಆ ಬ್ರಾಂಚಿನ ಎಲ್ಲ ಅವನಿಗೆ ಗೊತ್ತಿರುತ್ತೆ. ಅವನು ಪಕ್ಕ ಪ್ಲಾನ್ ಮಾಡಿದ್ದಾನೆ. ಈಗ ಕಂಪನಿ ಏನು ಮಾಡಬೇಕು? ಬ್ಯಾಂಕ್ ಕಂಪನಿಗಳು ಶನಿವಾರ ಭಾನುವಾರ ಪಕ್ಕ ಅಬ್ಸರ್ವೇಷನ್ ಯಾಕೆ ಮಾಡ್ತಾ ಇಲ್ಲ? ಇಂಥ ತಂತ್ರಜ್ಞಾನ, ಮೋದಿಯವರು ಹೇಳ್ತಾರೆ ಡಿಜಿಟಲ್ ಇಂಡಿಯಾ ಅಂತ. ಇಂಥ ತಂತ್ರಜ್ಞಾನ ಕಾಲದಲ್ಲಿಯೂ, ವೈಜ್ಞಾನಿಕ ಕಾಲದಲ್ಲಿಯೂ ಇಂಥ ದರೋಡೆ ನಡೀತಾ ಇದ್ದಾವೆ ಅಂದರೆ ಬ್ಯಾಂಕ್ ಆಡಳಿತ ಮಂಡಳಿ ಏನು ಮಾಡ್ತಾ ಇದೆ? CCTV ಸೆಕ್ಯೂರಿಟಿ ಆಫೀಸರ್ ಏನು ಮಾಡ್ತಾ ಇದ್ದಾರೆ? ಸೆಕ್ಯೂರಿಟಿ ಆಫೀಸರ್ ಫೇಲ್ಯೂರ್, ಟೋಟಲಿ ಫೇಲ್ಯೂರ್. ಒಂದು ಕಂಪನಿ ಸೆಕ್ಯೂರಿಟಿ ಆಫೀಸರ್ ಇರ್ತಾರೆ, ಫೇಲ್ಯೂರ್. ಹಂಗಾಗಿ ಸಾಟರ್ಡೆ ಸಂಡೇ ಅಬ್ಸರ್ವೇಷನ್ ಮಾಡೋದಿಲ್ವಾ? CC ಕ್ಯಾಮ್ರಾ ಅಬ್ಸರ್ವೇಷನ್ ಮಾಡಬೇಕು. ನೀನು ವರ್ಕಿಂಗ್ ಡೇನಲ್ಲಿ CC ಕ್ಯಾಮ್ರಾನ ಅಬ್ಸರ್ವ್ ಮಾಡೋದಕ್ಕಿಂತ ಮುಖ್ಯವಾಗಿ ರಜಾ ದಿನಗಳಲ್ಲಿ ರಾತ್ರಿ CC ಕ್ಯಾಮ್ರಾ ಕಂಪಲ್ಸರಿ ಅಬ್ಸರ್ವೇಷನ್ ಮಾಡುವಂಥ ಪದ್ಧತಿ ಬಂದ್ಬೇಕು. ರಾತ್ರಿ ಒಬ್ಬ ಆಫೀಸರ್ ಇಡಬೇಕು. ಎಲ್ಲ ಬ್ರಾಂಚ್ಗಳ
ಅಬ್ಸರ್ವೇಷನ್ ಮಾಡೋದಕ್ಕೆ CC ಕ್ಯಾಮ್ರಾ ಇದೆಲ್ಲ ಮಾಡಬೇಕಲ್ಲ, ನಾವು ಹೇಳಬೇಕಾ? ನಾವು ಮಾಧ್ಯಮ ಮೀಡಿಯಾದವ್ರು ಏನು ಕೆಲಸ ಮಾಡಬೇಕು ಮಾಡ್ತಾ ಇದ್ದೇವಲ್ಲ, ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇವತ್ತು ಈ ಥರ ಆಗಿತ್ತು ತಪ್ಪು. ಯಾಕೆಂತಂದರೆ ಇದು ಬ್ಯಾಂಕಿಗೆ ಕೆಟ್ಟ ಹೆಸರು, ಅಧಿಕಾರಿಗಳಿಗೆ ಕೆಟ್ಟ ಹೆಸರು. ಯಾವನೋ ಮಾಡೋ ಒಬ್ಬ ಅಧಿಕಾರಿಯಿಂದ 10 ಜನ ಅಧಿಕಾರಿಗಳಲ್ಲಿ ಯಾವನೊಬ್ಬ ಮಾಡೋದ್ರಿಂದ ಇನ್ನು 9 ಜನ ಅಧಿಕಾರಿಗಳು ಫ್ಯೂಚರ್ಗೆ ಪ್ರಾಬ್ಲಮ್ ಆಗುತ್ತೆ. ಒಳ್ಳೆ ಅಧಿಕಾರಿಗಳು ಇರ್ತಾರೆ ರೀ, ಯಾರೋ ಒಬ್ರು ಇರ್ತಾರೆ ಪೊಲಿಟಿಕ್ಸ್ ಮಾಡೋದು, ಏಕಪಕ್ಷೀಯ ನಿರ್ಧಾರ ತೆಗೆದುಕೊಳ್ಳೋದು, ತಾನು ಮನ ಬಂದಂತೆ ಆಟಿಟ್ಯೂಡ್ ಮಾಡೋದು. ಈ ಕೆಲವು ಮ್ಯಾನೇಜರ್ಗಳು ಇರ್ತಾರೆ. ಏನಪ್ಪ 9 ಮ್ಯಾನೇಜರ್ಗಳಿಗೂ ಪ್ರಾಬ್ಲಮ್ ಆಗಬಾರ್ದಲ್ವಾ? ಅವನ ಅವಿವೇಕಿ ಅಧಿಕಾರಿ ಮಾಡಿದ್ದರಿಂದ ಎಲ್ಲ ಅಧಿಕಾರಿಗಳಿಗೂ ಕೆಟ್ಟ ಹೆಸರು ಬರ್ತೈತೆ, ಕಂಪನಿಗೂ ಕೆಟ್ಟ ಹೆಸರು ಬರುತ್ತೆ, ಜನಗಳಿಗೆ ಬ್ಯಾಂಕ್ಗಳ ಮೇಲೆ ಇದ್ದ ನಂಬಿಕೆ ಹೋಗ್ಬಿಡುತ್ತೆ. ಇದು ಭಾಳ ಇಂಪಾರ್ಟೆಂಟು. ಹಾಗಾಗಿ ಇವಾಗ ಅಧಿಕಾರಿಯನ್ನೇ ಅಬ್ಸರ್ವೇಷನ್ ಮಾಡುವಂಥ ಕಾಲ ಬಂದಿದೆ ನೋಡಿ, ಇವಾಗ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸೋದಕ್ಕೆ ಕಡೆಗೆ ಬ್ಯಾಂಕ್ ಆಡಳಿತ ಮಂಡಳಿಗಳು ಅಗತ್ಯ ಕ್ರಮಗಳನ್ನು ತೆಗೆದುಕೋಬೇಕು. ನಿಮ್ಮ ಬ್ಯಾಂಕಿಗೆ, ನಿಮ್ಮ ಬ್ರಾಂಚ್ಗೆ ನೀವು ಜವಾಬ್ದಾರರಾಗಿರಬೇಕು ಅಂತ ಹೇಳ್ತಾ ಇವತ್ತು ವಿಡಿಯೋ ಮುಗಿಸ್ತಾ ಕಡೆಗೆ TSM ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನು ಬೆಳೆಸಿ, ಶೇರ್ ಮಾಡಿ. ನಮಸ್ಕಾರ.